ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್ 119 119 ಮತ್ತು 97ರಿಂದ 128 ವಚನಗಳವರೆಗೆ. ಸಮ್ 119 ವರ್ಸಸ್ 97 ಥ್ರೂ ವರ್ಸ್ 128. ಈ ಕೀರ್ತನೆಗಳಲ್ಲಿ ಪ್ರತ್ಯೇಕವಾಗಿ ಕೀರ್ತನೆ 119ರಲ್ಲಿ ಪ್ರತಿಯೊಂದು ವಚನಕ್ಕೂ ದೇವರ ವಾಕ್ಯ ನಮ್ಮ ಪ್ರತಿಕ್ರಿಯೆ, ಅಥವಾ ತಂದೆಯಾದ ದೇವರು ವಾಕ್ಯವೆಂಬ ಕ್ರಿಸ್ತನು, ಪವಿತ್ರಾತ್ಮನು ವಿಶ್ವಾಸಿಗೆ ಸಹಾಯಕನು ಎಂಬುದನ್ನು ಪ್ರತಿ ವಚನ ಈಗ ಉದಾಹರಣೆಗೆ 84ನೇ ವಚನ ಅಷ್ಟೊಂದು ಸ್ಪಷ್ಟವಾಗಿಲ್ಲ, ಆದರೆ ಕೂಡ ಅದರಲ್ಲಿ ಮರೆಯಾಗಿದೆ. ಉದಾಹರಣೆಗೆ ಅದನ್ನು ಓದ್ತೀನಿ. ಕೀರ್ತನೆ 84, ನಿನ್ನ ದೇವರು ಮತ್ತು ಸೇವಕನ ದಿವಸಗಳು ಬಹು ಸ್ವಲ್ಪವಲ್ಲವ, ನನ್ನನ್ನು ಬಾಧಿಸುವವರಿಗೆ ಶಿಕ್ಷೆ ವಿಧಿಸುವುದು. ಯಾಕೆ ದೇವರು ಶಿಕ್ಷೆ ವಿಧಿಸಬೇಕು? ದೇವರ ವಾಕ್ಯಾನುಸಾರವಾಗಿ ಶಿಕ್ಷೆ ವಿಧಿಸೋದು, ಅನ್ಯಾಯ ಮಾಡುವವರಿಗೆ. ಅಂದರೆ ವಾಕ್ಯ ಬಂತಲ್ಲಿ, ದೇವರು ವಾಕ್ಯ. ಶಿಕ್ಷೆ ವಿಧಿಸುವುದು ಯಾವಾಗ ಅಂದರೆ ದೇವರ ವಾಕ್ಯ ನೆರವೇರುವುದು ಯಾವಾಗ ಅಂತೆ. ಹಾಗಾದರೆ ದೇವರ ವಾಕ್ಯ ಮತ್ತು ನಮ್ಮ ಪ್ರತಿಕ್ರಿಯೆ ಅಲ್ಲಿ ಕೂಡ ಬಂತು ನೋಡ್ರಿ. ಹಾಗಾದರೆ ಹೇಳ್ಬೋದು ಎಲ್ಲ ವಚನದಲ್ಲಿಯೂ 84 ವಚನದಲ್ಲಿ ಸ್ವಲ್ಪ ಇಂಡೈರೆಕ್ಟ್ ಆಗಿದೆ, ಆದರೆ ಎಲ್ಲ ವಚನಗಳಲ್ಲಿ ಈ ಮೂರನ್ನು ನಾವು ನೋಡ್ಬೋದು. ದೇವರನ್ನು, ದೇವರ ವಾಕ್ಯವನ್ನು, ನಮ್ಮನ್ನು. ದೇವರ ವಾಕ್ಯ ನಮ್ಮ ಪ್ರತಿಕ್ರಿಯೆ ಅಥವಾ ದೇವರ ವಾಕ್ಯದ ಒಂದು ಮಹತ್ವ, ಶ್ರೇಷ್ಠತೆ. ಸರಿ, ಈಗ ನಾವು ವಚನಗಳು ಕೀರ್ತನೆ 119ರಿಂದ ವಚನಗಳು 97ರಿಂದ 128ವರೆಗೆ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 97ನೇ ವಚನ, ನಿನ್ನ ದೇವರು, ಧರ್ಮಶಾಸ್ತ್ರವು ದೇವರ ವಾಕ್ಯ ನನಗೆ ಎಷ್ಟೋ ಪ್ರಿಯವಾಗಿದೆ, ಪ್ರತಿಕ್ರಿಯೆ. 98ನೇ ವಚನ, ನಿನ್ನ ದೇವರು ಆಜ್ಞೆಗಳು ದೇವರ ವಾಕ್ಯ ನನ್ನ ವೈರಿಗಿಂತ ಬುದ್ಧಿವಂತನಾಗಿದ್ದೇನೆ. ದೇವರ ವಾಕ್ಯ ಹಾಗೆ ಮಾಡ್ತದೆ. ವೈರಿಗಿಂತ ಬುದ್ಧಿ ಜ್ಞಾನ ದೇವರ ವಾಕ್ಯದ ಟಚ್ನಲ್ಲಿ ಇಟ್ಕೊಂಡ್ರೆ ಅದು ಸಂಭವಿಸ್ತದೆ. 119ನೇ ಕೀರ್ತನೆ 99ನೇ ವಚನ ನನಗೆ ಭಾಳ ಇಷ್ಟ. ಯಾಕಂತ ಹೇಳಿದ್ರೆ ಅಲ್ಲಿ ಏನಿದೆ? ದೇವರ ವಾಕ್ಯ ಧ್ಯಾನ, ನಮ್ಮ ಪ್ರತಿಕ್ರಿಯೆ. ದೇವರ ವಾಕ್ಯವನ್ನು ಧ್ಯಾನ ಮಾಡಿದ್ದರಿಂದ ಆ ಕೀರ್ತನೆಗಾರನ ಸಾಕ್ಷಿ ನೋಡ್ರಿ ಏನಿದೆ? ನನ್ನ ಉಪಾಧ್ಯಾಯರಿಗಿಂತ ಜ್ಞಾನಿಯಾಗಿದ್ದೇನೆ. ವಾವ್! ನಮಗೆ ಟೀಚ್ ಮಾಡಿದಂಥ ಟೀಚರ್ಸ್ಗಿಂತಲೂ ಪ್ರೊಫೆಸರ್ಸ್ಗಿಂತಲೂ ಜ್ಞಾನಿ ಆಗಬೇಕಾದ್ರೆ ದೇವರ ವಾಕ್ಯ. 100ನೇ ವಚನ, ಕೀರ್ತನೆ 119 100ನೇ ವಚನ, ನಿನ್ನ ದೇವರು ನೇಮಗಳು ದೇವರ ವಾಕ್ಯ ಕೈಕೊಂಡಿದ್ದೇನೆ, ಪ್ರತಿಕ್ರಿಯೆ. ಆ ರೀತಿಯಾಗಿ ಕೈಕೊಂಡಿದ್ದರಿಂದ ಏನಾಯ್ತಂತೆ? ಸಾಕ್ಷಿ. ಹಿರಿಯರಿಗಿಂತ ವಿವೇಕಿಯಾಗಿದ್ದೇನೆ. ಚಿಕ್ಕವರಿಗೆ ವಿವೇಕ ಅಂತ ತಿಳ್ಕೊಳ್ಳೋದು ಬೇಕಾಗಿಲ್ಲ. ದೇವರ ವಾಕ್ಯಕ್ಕೆ ಸಾಮಾನ್ಯವಾಗಿ ಹಾಗೆ ಉಂಟು, ಆದರೆ ದೇವರ ವಾಕ್ಯಕ್ಕೆ ನಾವು ಒಪ್ಪಿಸಿಕೊಡುವಾಗ ಹಿರಿಯರಿಗಿಂತಲೂ ಜ್ಞಾನ ದೇವರು ಕೊಡ್ತಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. 100ನೇ ವಚನ, 101ನೇ ವಚನ, ನಿನ್ನ ದೇವರು ವಾಕ್ಯವನ್ನೇ ದೇವರ ವಾಕ್ಯ ಅನುಸರಿಸಬೇಕೆಂದು, ಅಂದರೆ ಒಂದು ತೀರ್ಮಾನ. ಹೌದು, ಅದಕ್ಕೆ ಕಾದಿದ್ದಂತೆ ಒಂದು ತೀರ್ಮಾನ ಮಾಡಬೇಕು, ಫಾಲೋ ಮಾಡಬೇಕು ದೇವ್ರ ವಾಕ್ಯ. 102ನೇ ವಚನ, ನಿನ್ನ ದೇವರು ವಿಧಿಗಳಿಂದ ದೇವರ ವಾಕ್ಯ
ಸ್ವಲ್ಪವೂ ತಪ್ಪಿ ಹೋಗಲಿಲ್ಲ. ಯಾಕೆ? ದೇವರು ಬೋಧಿಸಿದ್ನಂತೆ. ಗಾಡ್ ಟಾಟ್ ಹಿಮ್. ಹೌದು, ಯಾಕಂತ ಹೇಳಿದರೆ ಅದು ಪ್ರಾಮುಖ್ಯ. ಅಂದ ಹಾಗೆ 97ನೇ ವಚನದ ಮೇಲ್ಗಡೆ ಮೆಮ್ ಎಂಬ ಇಬ್ರಿಯ ಅಕ್ಷರ ಇದೆ. ಮೆಮ್ ಅಂತ ಹೇಳಿದರೆ ನೀರು ಅಂತ ಹೇಳ್ಬಿಟ್ಟು, ದೇವರ ವಾಕ್ಯ ಕೂಡ ಜಲಸ್ನಾನ. ದೇವರ ವಾಕ್ಯ ನಮ್ಮನ್ನು ಶುದ್ಧಿ ಮಾಡುವಂಥದ್ದಂತೆ ಯೋಹಾನ 15, ಎಫೆಸ 5:2 ಕೂಡ ನಾವು ನೋಡ್ಕೊಳ್ತೇವೆ. ಈ ಮೆಮ್ ಮೌಲ್ಯ 40. ಸರಿ, 103ನೇ ವಚನ, ನಿನ್ನ ದೇವರು ನುಡಿಗಳು, ದೇವರ ವಾಕ್ಯ ನನ್ನ ನಾಲಿಗೆ ಎಷ್ಟೋ ರುಚಿಯಾಗಿವೆ. ವಾವ್! ಇದೇ ಮೊದಲನೇ ಸಾರಿ ಇಂಥ ವಾಕ್ಯ ನಾನು ನೋಡ್ತಾ ಇರೋದು. ಈಗ ನೋಡಿದೆ. ನಾಲಿಗೆಗೆ ಕೂಡ ದೇವರ ವಾಕ್ಯ ರುಚಿ. ನಾನು ಅಂದ್ಕೊಂಡೆ ನಮ್ಮ ಮನಸ್ಸಿಗೆ ಅಥವಾ ಆತ್ಮಕ್ಕೆ ಅಂತ ಹೇಳ್ಬಿಟ್ಟು. ಈವನ್ ಟಂಗ್ ಕ್ಯಾನ್ ಟೇಸ್ಟ್ ಗಾಡ್ಸ್ ವರ್ಡ್. ದೇವರ ವಾಕ್ಯವನ್ನು ನಾಲಿಗೆ ಕೂಡ ರುಚಿ ನೋಡ್ತದೆ. ಸಿಹಿ ಇದೆಯಾ, ಖಾರ ಇದೆಯಾ, ಉಪ್ಪಿದೆಯಾ ಅಂತೆಲ್ಲ ನಾವು ಟೇಸ್ಟ್ ಮಾಡ್ತೀವಲ್ಲ. ದೇವರ ವಾಕ್ಯ ನೋಡ್ರಿ, ನನ್ನ ಬಾಯಿಗೆ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿವೆ ಅಂತ ಹೇಳ್ತಾರೆ. 104ನೇ ವಚನ, ಹೌದು, ನಿನ್ನ ದೇವರು ನೇಮಗಳು, ದೇವರ ವಾಕ್ಯ ವಿವೇಕಿಯಾದೇನು. ಪ್ರತಿಕ್ರಿಯೆ, ದೇವರ ವಾಕ್ಯ ಏನು ಮಾಡ್ತು, ಏನಾಗಿದೆ, ವಿವೇಕಿ. 105ನೇ ವಚನ, ಮತ್ತು ಅದರ ಮೇಲೆ ನುನ್ ಎಂಬ ದೇವರ ವಾಕ್ಯ ಇಬ್ರಿಯ ಅಕ್ಷರ ಉಂಟು. ಅದರ ಮೌಲ್ಯ 50. ಅದರ ಅರ್ಥ ನುನ್ ಅಂದರೆ ಹಾವು. ಹಾವಿದ್ದ ಹಾಗೆ ಇದೆಯಲ್ವೋ, ಅದಕ್ಕೆ ಸ್ನೇಕ್ ಅರ್ಥ. 105ನೇ ವಚನ, ನಿನ್ನ ದೇವರು ವಾಕ್ಯ, ದೇವರ ವಾಕ್ಯ ಕಾಲಿಗೆ ದೀಪ, ದಾರಿಗೆ ಬೆಳಕು. ದೀಪ ಭಾಳ ಇಂಪಾರ್ಟೆಂಟ್, ಬೆಳಕು ಭಾಳ ಇಂಪಾರ್ಟೆಂಟ್. ದೇವರ ವಾಕ್ಯ ಜೀವನದಲ್ಲಿ ಇವೆರಡನ್ನು ಮಾಡ್ತದೆ. ಅದು ದೀಪವಾಗಿ ಬೆಳಕಾಗಿ ನಡೆಸ್ತದೆ. ಅದಕ್ಕೆ ನಾವು ಮಹತ್ವ ಕೊಡೋಣ, ಪ್ರೀತಿಸೋಣ, ಪ್ರತಿಕ್ರಿಯೆ ನೀಡೋಣ. 106ನೇ ವಚನ, ನಿನ್ನ ದೇವರು ನೀತಿ ವಿಧಿಗಳು, ದೇವರ ವಾಕ್ಯ ಅನುಸರಿಸ್ತೇನಂತ ಹೇಳ್ಬಿಟ್ಟು ಪ್ರಮಾಣ ಮಾಡಿದ್ದೇನೋ. ಡಿಸಿಷನ್ ತಗೋಬೇಕು ನಾವು ದೇವ್ರ ವಾಕ್ಯಕ್ಕೆ. ನಾನು ದೇವ್ರ ವಾಕ್ಯ ಓದ್ತೇನೆ, ಕ್ರಮಬದ್ಧವಾಗಿ ಓದ್ತೇನೆ. ಆ ರೀತಿಯಾಗಿ ತಗೊಳ್ಳುವಾಗ 1-2 ದಿವಸ ಮಿಸ್ ಆಯಿತು ಅಂದರೆ ಅದ್ರ ಬಗ್ಗೆ ಬೇಸರ ಪಟ್ಕೊಂಡು ಇನ್ನೊಂದು 3-4 ದಿವಸ ನಾವು ಬಿಟ್ಟುಬಿಡೋದು ಬೇಡ. ಕೆಲಸದ ನಿಮಿತ್ತವಾಗಿ ಒಂದು ದಿವಸ ಓದಲಿಲ್ಲ, ಏನೋ ಹೆಚ್ಚು ಕಡಿಮೆ ಆಯಿತು, ಮುಂದುವರಿಸೋಣ. ಕೈ ಬಿಡೋದು ಬೇಡ, ಮುಂದುವರಿಸೋಣ. ತೀರ್ಮಾನ ಮುರಿದಿದ್ದೇನೆ ಅಂತ ಹೇಳ್ಬಿಟ್ಟು ನಿರಾಶೆಯಲ್ಲಿ ಬೀಳೋದು ಬೇಡ. 107ನೇ ವಚನ, ಯೆಹೋವನೇ ನಿನ್ನ ದೇವರು ವಾಕ್ಯಾನುಸಾರ, ದೇವ್ರ ವಾಕ್ಯ ಚೈತನ್ಯಗೊಳಿಸು. ಪ್ರೇಯರ್ ಮಾಡಬೇಕು, ದೇವರು ಅದನ್ನು ಮಾಡ್ತಾರೆ. 108ನೇ ವಚನ, ಯೆಹೋವನೇ ದೇವರು. ಆ ರೀತಿಯಾಗಿ ಹೇಳಿಬಿಟ್ಟು ವಿಧಿಗಳನ್ನು, ದೇವ್ರ ವಾಕ್ಯ ನನಗೆ ಕಲಿಸು. ಟೀಚ್ ಮಿ. ಎಷ್ಟು ಸಾರಿ ಕಲಿಸು, ಕಲಿಸು, ಕಲಿಸು. ದೇವರೇ ಮಹಾ ಟೀಚರ್, ದೊಡ್ಡ ಉಪದೇಶ, ದೊಡ್ಡ ಬೋಧಕ. ಆದ ಕಾರಣ ತ್ರಯೇಕ ದೇವರು ಮೂವರು ಬೋಧಕರೇ. ತಂದೆಯಾದ ದೇವರು ಬೋಧಕರೇ, ಮಗನಾದಂಥ ಯೇಸು ಕ್ರಿಸ್ತನು ಬೋಧಕನೇ, ಪವಿತ್ರಾತ್ಮನು ನಮಗೆ ಟೀಚರೇ. ಆ ಒಂದು ಅವಕಾಶ ನಾನು ತಕ್ಕೋಬೇಕು. ಕಲಿಸು. 109ನೇ ವಚನ, ನಿನ್ನ ದೇವರು ಧರ್ಮಶಾಸ್ತ್ರ, ದೇವರ ವಾಕ್ಯ ಮರೆಯೋದಿಲ್ಲ. ಎಷ್ಟು ಸಾರಿ ಮರೆಯೋದಿಲ್ಲ ಅಂತ ಕೊನೆ ವಚನ ಇದು. ಕೀರ್ತನೆ 176 ಮುಗಿಯುವಾಗ ಕೂಡ ಅದೇ ಮಾತು, ನಾನು ಮರೆಯೋದಿಲ್ಲ ಎಂಬುದಾಗಿ ಹೇಳ್ತಾನೆ ರೀ. ಭಾಳ ಇಂಪಾರ್ಟೆಂಟ್. ಮರಿಬೇಡ, ಮರೆಯದಿರು. 110ನೇ ವಚನ, ದೇವರ ನಿಯಮಗಳನ್ನು ತಪ್ಪಿ ಹೋಗುವುದಿಲ್ಲ. ಅದೊಂದು ನಮ್ಮ ಪ್ರತಿಕ್ರಿಯೆ. 111ನೇ ವಚನ, ದೇವರ ವಾಕ್ಯಕ್ಕೆ ಪ್ರತಿಕ್ರಿಯೆ ಏನು? ಅದು ನಿತ್ಯ ಸ್ವಾಸ್ಥ್ಯವನ್ನಾಗಿ ಆಯ್ಕೆ ಮಾಡಿದ್ದೇನೆ. ವಾವ್! ಹೃದಯಕ್ಕೂ ಉಲ್ಲಾಸಕರ, ಆಶ್ಚರ್ಯ. ನಾವು ಈಗ ಈ
ಪ್ರತಿಕ್ರಿಯೆಗಳನ್ನು ಮಾತ್ರ ಒಂದೊಂದಾಗಿ ನೋಡೋಣ. ಯಾಕಂದರೆ ದೇವರು ಕಾಮನು, ದೇವರ ವಾಕ್ಯ ಕೂಡ ಕಾಮನ್ ಆಗಿದೆ. ದೇವರ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆ, ರಿಯಾಕ್ಷನ್, ರೆಸ್ಪಾನ್ಸ್ ಏನಿದೆ ಎಂಬುದನ್ನು ಮಾತ್ರ ಈಗ ನೋಡ್ಕೊಂಡು ಹೋಗೋಣ. 113ನೇ ವಚನದ ಮೇಲ್ಭಾಗದಲ್ಲಿ ಇಬ್ರಿಯ ಅಕ್ಷರ ಸಮೇಕ್ ಇದೆ. ಅದರ ಮೌಲ್ಯ 60. ಅದರ ಅರ್ಥ ಸಪೋರ್ಟ್, ಬೆಂಬಲ. ಹಾಗಾದರೆ ಮುಂದಿನ ವಾಕ್ಯಗಳು ನಾವು ನೋಡ್ತೀವಲ್ಲ, ದೇವರ ವಾಕ್ಯದ ಸಪೋರ್ಟ್ ನಮಗೆ ಸಿಗ್ತದೆ. ಎಲ್ಲ ಇಬ್ರಿಯ ಅಕ್ಷರ, ಒಂದೊಂದು ಅಕ್ಷರ ಕೂಡ ಅದು ಯೇಸು ಕ್ರಿಸ್ತನಿಗೂ, ದೇವರಿಗೂ, ಪವಿತ್ರಾತ್ಮನಿಗೂ, ದೇವರ ವಾಕ್ಯಕ್ಕೂ ಅನ್ವಯ. 113ನೇ ವಚನ, ದೇವರ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆ ಪ್ರೀತಿಸೋದು. ಪ್ರೀತಿಸೋದು, ಲವ್ ದ ವರ್ಡ್. ನಮಗೆ ಪ್ರೀತಿ ಅಂದರೆ ಗೊತ್ತು, ಆದರೆ ದೇವರ ವಾಕ್ಯವನ್ನು ಪ್ರೀತಿಸೋದಂದರೆ ಗೊತ್ತಾ? 114ನೇ ವಚನ, ದೇವರ ವಾಕ್ಯಕ್ಕೆ ಪ್ರತಿಕ್ರಿಯೆ ನಿರೀಕ್ಷೆ. ಒಂದೇ ಮಾತಿನಲ್ಲಿ ಒಂದೊಂದು ವಚನ, ಒಂದೊಂದು ವರ್ಡ್ಸ್, ಅದಕ್ಕೆ ಒಂದು ಪದದ ಪ್ರತಿಕ್ರಿಯೆ ಮಾತ್ರ ನಾವು ನೋಡ್ಕೊಂಡು ಹೋಗೋಣ. 115, ಕೈಕೊಳ್ಳುವೇನು, ದೇವರ ವಾಕ್ಯ ಕೈಕೊಳ್ಳೋದು. 116ನೇ ವಚನ, ಉದ್ಧಾರ ಅಥವಾ ಪ್ರೇಯರ್ ಮಾಡು. ದೇವರೇ, ನಿನ್ನ ವಾಕ್ಯಾನುಸಾರವಾಗಿ ನನಗೆ ಉದ್ಧಾರ ಮಾಡು. ಕೆಲವು ಸಾರಿ ಟೀಚರ್ಸ್ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ನೀನು ಉದ್ಧಾರ ಆಗೋದಿಲ್ಲ ಅಂತ ಹೇಳ್ತಾರೆ. ಆದರೆ ಉದ್ಧಾರ ಮಾಡುವಂಥದ್ದು ದೇವರ ವಾಕ್ಯ. 117, ಲಕ್ಷಿಸುವೆನು. ಲಕ್ಷ್ಯವಿಡಬೇಕು ದೇವರ ಕಡೆಗೆ. ಒಂದು ಮಾತಿನಲ್ಲಿ, ಒಂದೊಂದು ವಚನಕ್ಕೂ ಒಂದು ಮಾತಿನಲ್ಲಿ ನಮ್ಮ ಪ್ರತಿಕ್ರಿಯೆ. ಯಾಕಂದರೆ ಪ್ರತಿ ವಾಕ್ಯದಲ್ಲಿ ದೇವರು, ಪ್ರತಿ ವಾಕ್ಯದಲ್ಲಿ ದೇವರ ವಾಕ್ಯ, ಪ್ರತಿ ವಾಕ್ಯದಲ್ಲಿ ತಂದೆಯಾದ ದೇವರು, ಪ್ರತಿ ವಾಕ್ಯದಲ್ಲಿಯೂ ಕೀರ್ತನೆ 119ನೇ ಅಧ್ಯಾಯದ 171 ವಚನಗಳಲ್ಲಿಯೂ ದೇವರು, ದೇವರ ವಾಕ್ಯ. ದೇವರು, ತಂದೆಯಾದ ದೇವರು, ಕರ್ತನಾದ ಯೇಸು ಕ್ರಿಸ್ತನೆಂಬ ವಾಕ್ಯ ಎರಡು ಇದೆ, ಅದು ಕಾಮನ್. ಆದರೆ ಪವಿತ್ರಾತ್ಮನಿಂದ ನಮ್ಮ ಪ್ರತಿಕ್ರಿಯೆ ಅಷ್ಟೇ ನಾವು ನೋಡ್ತಾ ಇದ್ದೀವಿ. ರೈಟ್. 118ನೇ ವಚನ, ತಪ್ಪಿದವರು. ದೇವ್ರ ವಾಕ್ಯಕ್ಕೆ ಕೆಲವರು ತಪ್ಪು ಬಿಡ್ತಾರೆ. ಅದನ್ನು ನೋಡಿಬಿಟ್ಟು ಕೀರ್ತನೆಗಾರನು ಏನು ಹೇಳ್ತಾನೆ, ದೇವ್ರ ವಾಕ್ಯ ಪ್ರಕಾರವಾಗಿ ಕೆಲವರು ನಡೀಲಿಲ್ಲ ಅಂದರೆ ಅವ್ರನ್ನ ದೇವರು ತಳ್ಳಿ ಬಿಡ್ತಾನೆ ಅಂತ ಹೇಳಿದರೆ ಅರ್ಥ ದೇವರ ಸಂಪರ್ಕ ಹೋಗಿಬಿಡ್ತದೆ. ಆ ರೀತಿಯಾಗಿ ವಾಕ್ಯ ನಾನು ನೋಡುವಾಗ ನನಗೆ ಅನ್ವಯ ಮಾಡ್ಕೊಂಡು, ದೇವರೇ, ನಾನು ನಿನ್ನ ಸಂಪರ್ಕ ಕಟ್ಟಾಗಬಾರ್ದು, ದೇವರ ವಾಕ್ಯವನ್ನು ಕೈಕೊಂಡು ನಡೆಯದಿರುವುದರಿಂದ ಅಂತ ಹೇಳ್ಬಿಟ್ಟು. ರೈಟ್. 119ನೇ ವಚನ, ಕೀರ್ತನೆ 119ನೇ ಅಧ್ಯಾಯ 119ನೇ ವಚನ ನೋಡ್ತಾ ಇದ್ದೀವಿ. ಸಾಮ್ 119 ಆ್ಯಂಡ್ ವರ್ಸ್ 119. ಏನದು? ಏನಂತಿದೆ? ಏನು ಪ್ರತಿಕ್ರಿಯೆ? ಪ್ರೀತಿಸ್ತೇನೆ. ಐ ಲವ್ ದ ವರ್ಡ್. ಈಗಾಗಲೇ 113ನೇ ವಚನದಲ್ಲಿ ಅದನ್ನೇ ಹೇಳ್ದ, ಪ್ರೀತಿಸ್ತೇನೆ. ಮತ್ತೆ ಇನ್ನೊಂದು ಸಾರಿ ಪ್ರೀತಿಸ್ತೇನೆ. ಆಶ್ಚರ್ಯ. ಹಿ ಕೆಪ್ಟ್ ಆನ್ ಲವಿಂಗ್ ಗಾಡ್ಸ್ ವರ್ಡ್. 120ನೇ ವಚನ, ಪ್ರತಿಕ್ರಿಯೆ ಅಂಜಿಕೊಂಡಿದ್ದೇನೆ. ಫಿಯರ್ ಆ್ಯಂಡ್ ಹೆಲ್ದಿ ಫಿಯರ್ ಟುವರ್ಡ್ಸ್ ಗಾಡ್ಸ್ ವರ್ಡ್. ದೇವರ ವಾಕ್ಯದ ಎಡೆಗೆ ಒಂದು ಆರೋಗ್ಯಕರವಾದಂಥ ಭಯ. 121ನೇ ವಚನದ ಮೇಲ್ಭಾಗದಲ್ಲಿ ಆಯಿನ್ ಎಂಬ ಇಬ್ರಿಯ ಅಕ್ಷರ ಇದೆ. ಅದರ ಮೌಲ್ಯ 70. ಅದರ ಅರ್ಥ ಕಣ್ಣು. ದೇವರ ವಾಕ್ಯ ನಮಗೆ ಆತ್ಮೀಕ ಕಣ್ಣನ್ನು ಕೊಡ್ತದೆ, ಆತ್ಮೀಕ ಕಣ್ಣಾಗಿದೆ. ಸರಿ, ಒಂದೊಂದು ಮಾತಿನಲ್ಲಿ ದೇವರ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆ ಏನಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಈ 121ನೇ ವಚನದಲ್ಲಿ ಅನುಸರಿಸಿದ್ದೇನೆ. ಎಂಥ ಸಾಕ್ಷಿದು! ದಾನಿಯೇಲನ ಜೀವನದಲ್ಲಿ ಅವನ ವೈರಿಗಳು ಕೂಡ ತಪ್ಪು ಕಂಡುಹಿಡಿಯಲಿಲ್ಲಂತೆ. ಅಂಥ ಒಂದು ಜೀವನ ಮಾಡಿದ, ವಾಕ್ಯ ಕೈಕೊಂಡು ನಡೆದ. ವಾಕ್ಯ ಓದಿದಾಗ 9ನೇ ಅಧ್ಯಾಯ 70 ವರ್ಷಗಳು ಬಾಬೆಲ್ ಒಯ್ಯಲ್ಪಟ್ಟದ್ದನ್ನು ಓದಿದಾಗ ಇನ್ನೂ 70 ವರ್ಷ ಇರಬೇಕಾ ಅಥವಾ 20 ವರ್ಷ ಇರಬೇಕಾ? ಯಾಕಂದರೆ ಒಟ್ಟು 70 ವರ್ಷ ಅಂದರೆ ಓದ್ಬಿಟ್ಟಾಗ ಯೆರೆಮೀಯನ ಗ್ರಂಥದಿಂದ ಅವನಿಗೆ ಭಾಳ ದುಃಖವಾಯಿತು. ಪ್ರತಿಕ್ರಿಯೆ
122ನೇ ವಚನ. ಇಲ್ಲಿ ಬಹಳ ವಾಕ್ಯ ಸ್ಪಷ್ಟವಾಗಿಲ್ಲ, ಆದರೂ ಕೂಡ ನಿನ್ನ ದೇವರು ಮೇಲಿಗಾಗಿ, ಸೇವಕನ ಮೇಲೆ ಅಂದರೆ ವಾಕ್ಯಾನುಸಾರವಾಗಿ ಬರುವಂಥ ಮೇಲು, ಹೊಣೆಗಾರನಾಗೋದು. ದೇವರೇ ರೆಸ್ಪಾನ್ಸಿಬಿಲಿಟಿ ತಗೋ, ನೀನು ವಾಕ್ಯಾನುಸಾರವಾಗಿ ನನಗೆ ಜವಾಬ್ದಾರಿಕೆ, ನನ್ನ ಹೊಣೆ ತಗೋ ಅಂತ ಹೇಳ್ತಿದ್ದಾನೆ ರೀ. 123ನೇ ವಚನ. ನಿರೀಕ್ಷೆ ಪ್ರತಿಕ್ರಿಯೆಯನ್ನು, ರಕ್ಷಣೆಯನ್ನು ಮತ್ತು ನೀತಿ ನೆರವೇರುವುದು ಎಂಬ ನಿರೀಕ್ಷೆ ಕೀರ್ತನೆಗಾರನಿಗಿತ್ತು ರೀ. ಒಂದೊಂದು ಮಾತಿನಲ್ಲಿ ದೇವರ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆ ಏನು ಎಂಬುದಾಗಿ ನೋಡುವಾಗ ಆಶ್ಚರ್ಯ. 124ನೇ ವಚನ ಏನಾಯಿತು? ನನಗೆ ಕಲಿಸು, ಲಾರ್ಡ್ ಟೀಚ್ ಮೀ, ನನಗೆ ಕಲಿಸು, ಟೀಚ್ ಮೀ ಎಂಬುದಾಗಿ ನಾವು ಕೇಳಿಕೊಳ್ಳುವಾಗ ದೇವರು ಕಲಿಸಿಕೊಡ್ತಾನೆ. ತಂದೆಯಾದ ದೇವರು ನಮಗೆ ಕಲಿಸಿಕೊಡ್ತಾನೆ, ಯಾಕಂದರೆ ಆತನು ಗ್ರೇಟ್ ಟೀಚರ್, ಮಹಾಬೋಧಕ. ಮಗನಾದಂಥ ಯೇಸು ಕ್ರಿಸ್ತನು ನಮಗೆ ಕಲಿಸಿಕೊಡ್ತಾನೆ, ಯಾಕಂದರೆ ಆತನು ಬೋಧಕನು, ದೈವಿಕ ಬೋಧಕನು. ಮತ್ತಾಯ 23ರಲ್ಲಿ ನೋಡ್ತೀವಿ, ಒಬ್ಬನೇ ನಿಮಗೆ ಗುರು ಮತ್ತು ಪವಿತ್ರಾತ್ಮನು ಕೂಡ ಸಕಲ ವಿಧವಾದ ಸತ್ಯಕ್ಕೆ ನಮ್ಮ ನಡೆಸುವ ಆತನಾಗಿದ್ದಾನೆ. ಆತನು ಬೋಧಕನೇ. ಕಲಿಸು. 125ನೇ ವಚನ, ಕೀರ್ತನೆ 119, 125ನೇ ವಚನ. ದೇವರ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆ ಏನಂದರೆ ತಿಳಿದುಕೊಳ್ಳುವಂತೆ ವಿವೇಕ ದಯಪಾಲಿಸು. ವಿವೇಕ ಬೇಕು. ದೇವರ ವಾಕ್ಯ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಅದನ್ನು ನಾವು ಪ್ರೇಯರ್ನಲ್ಲಿ, ಹಾಗಾದ್ರೆ ವಾಕ್ಯ ಪ್ರೇಯರ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೇವೆ. 126ನೇ ವಚನದಲ್ಲಿ ಯಾರಾದರೂ ದೇವರ ವಾಕ್ಯಕ್ಕೆ ಕೈಕೊಂಡು ನಡೆದಿದ್ದರೆ ಅದನ್ನು ಕೂಡ ಈ ಕೀರ್ತನೆಗಾರನು ಪ್ರಾರ್ಥನೆಯಲ್ಲಿ ಹೇಳ್ತಿದ್ದಾನೆ. ಯೆಹೋವನೇ, ನೀನು ಕಾರ್ಯ ನಡೆಸುವುದಕ್ಕೆ ಸಮಯ ಬಂದಿದೆ, ಯಾಕೆ ಕೆಲವರೆಲ್ಲ ವಾಕ್ಯ ಕೈಕೊಂಡು ನಡೀತಾ ಇಲ್ಲ ಸ್ವಾಮಿ ಎಂಬುದಾಗಿ. 127ನೇ ವಚನ ಭಾಳ ಪವರ್ಫುಲ್ಲಾಗಿ ಶಕ್ತಿಯುತವಾಗಿದೆ. ಕೀರ್ತನೆ 119, 127ನೇ ವಚನದಲ್ಲಿ ದೇವರ ವಾಕ್ಯ ಬಂಗಾರಕ್ಕಿಂತಲೂ ಅಪರಂಜಿಗಿಂತಲೂ ಬಹು ಪ್ರಿಯವಾಗಿದೆ. 5 kg 10 kg ಬಂಗಾರ ಕೊಟ್ಟರೆ ಹೇಗಿರ್ಬೋದು, ಅದಕ್ಕಿಂತಲೂ ಬಹು ಪ್ರಿಯ, ಸ್ವಲ್ಪ ಅಲ್ಲ, ಬಹು ಪ್ರಿಯವಾಗಿವೆ. ಏನು? ದೇವರ ವಾಕ್ಯ. ಆ ರೀತಿಯಾಗಿ ನಾವು ಅದರ ಮೌಲ್ಯ, ಮಹತ್ವ, ಅದರ ಪ್ರಾಮುಖ್ಯತೆ ನಾವು ತಿಳ್ಕೊಳ್ಬೇಕ್ರಿ. ಕೊನೆಯ ವಚನ, ಕೀರ್ತನೆ 119, 128ನೇ ವಚನದಲ್ಲಿ ದೇವರ ವಾಕ್ಯಕ್ಕೆ ಪ್ರತಿಕ್ರಿಯೆ ಏನಾಗಿದೆ ಅಂದರೆ, ನಿನ್ನ ವಾಕ್ಯ ನ್ಯಾಯವಾಗಿದೆ ಅಂತ ಒಪ್ಪಿಕೊಂಡಿದ್ದೇನೆ. ದೇವರ ವಾಕ್ಯ ಓದುವಾಗ ಆಮೇನ್ ಅಂತ ಒಪ್ಕೋಬೇಕು. ಆವಾಗ ನಾವು ಪ್ರಗತಿ ಹೊಂದ್ತೇವೆ, ಸಂತೋಷ ಪಡ್ಕೊಳ್ತೇವೆ, ಆಶೀರ್ವಾದದಾಯಕವಾಗ್ತೇವೆ, ಆತ್ಮೀಕವಾಗಿ ಬೆಳೀತೇವೆ. ಕೀರ್ತನೆ 119, 97ರಿಂದ 128 ವಚನಗಳವರೆಗೆ ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.